ಎಚ್ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ರಾಯಚೂರು ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದ ಅಶೋಕ್ ಜೈನ್ ಸರ್ ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮೊಂದು ಲಿಂಗಸೂರು ತಾಲೂಕು ಘಟಕ ವಿಶೇಷವಾಗಿ ಈ ಒಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಘಟನೆ ಮೂಲಕ ಜನರಿಗೆ ಒಂದು ಸಮಸ್ಯೆಗಳಿಗೆ ನೆರವಾಗುವ ನಿಟ್ಟಿನಲ್ಲಿ ತಾಲೂಕಿನಲ್ಲಿ ಒಂದು ವಿಶೇಷವಾದ ಕಚೇರಿಯನ್ನು ನಾವು ಪ್ರಾರಂಭ ಮಾಡಿದ್ದು, ಬಹುತೇಕ ಅಲ್ಲಿಯ ಸಮಸ್ಯೆಗಳ ಕುರಿತು ರಾಯಚೂರಿಗೆ ಅವಶ್ಯಕವಾಗಿ ಬೇಕಿರತಕ್ಕಂಥ ಏಮ್ಸ್ ಕುರಿತು ನಮ್ಮ ಜಿಲ್ಲಾಧ್ಯಕ್ಷರ ಒಂದು ನೇತೃತ್ವದಲ್ಲಿ ಜೊತೆಗೆ ನಮ್ಮ ತಾಲೂಕು ಘಟಕದ ವತಿಯಿಂದ ಈಗಾಗಲೇ 1000 ದಿನದ ಹತ್ತತ್ರ ಒಂದು ಏಮ್ಸ್ಗಾಗಿ ಹೋರಾಟವನ್ನು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣ ಹೋರಾಟ ಮಾಡ್ತಾ ಬಂದಿದೆ. ಜೊತೆಗೆ ಕನ್ನಡ ಶಾಲೆ ಉಳಿವಿಗಾಗಿ, ಕನ್ನಡ ಶಾಲೆಯ ಬೆಳವಣಿಗೆಗಾಗಿ ಈಗಾಗಲೇ ನಮ್ಮ ಕರವೇ ವತಿಯಿಂದ ಲಿಂಗಸೂರು ತಾಲೂಕಿನ ಸರ್ಕಾರಿ ಶಾಲೆಗೆ ಈಗಾಗಲೇ ಬಣ್ಣ ಬೆಳೆದು ಅಧಿಕೃತವಾಗಿ ಈ ಒಂದು ಬಣ್ಣ ಹಚ್ಚುವ ಮೂಲಕ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಶಿವರಾಮೇಗೌಡರ ಬಣದ ನಮ್ಮೆಲ್ಲ ಜವಾಬ್ದಾರಿಯನ್ನು ತಾಲೂಕು ಅಧ್ಯಕ್ಷರಾದ ಮಾದೇಶ್ ಸರ್ಜಾಪುರ ಅವರ ಒಂದು ಸಹಭಾಗಿತ್ವದಲ್ಲಿ ಭಾಳ ಅಚ್ಚುಕಟ್ಟಾಗಿ ಈ ಕರ್ನಾಟಕದ ರಕ್ಷಣೆ, ನೆಲ, ಜಲ, ನಾಡು, ನುಡಿಗಾಗಿ ಬಹುತೇಕ ಸ್ವಾರ್ಥವಿಲ್ಲದೆ ನಿಸ್ವಾರ್ಥ ಸೇವೆಯನ್ನು ನಾವೆಲ್ಲರೂ ಈ ಒಂದು ಸೇವೆಯನ್ನು ಕರುನಾಡಿಗೆ ಸಲ್ಲಿಸುತ್ತಿದ್ದು, ಇನ್ನೂ ಹೆಚ್ಚು ಆ ತಾಯಿ ಕನ್ನಡಾಂಬೆ ನಮಗೆ ಶಕ್ತಿ ಕೊಳ್ಳಿ, ಈ ನಾಡಿನ ಬೆಳವಣಿಗೆಗೆ, ಈ ನಾಡಿನ ಪ್ರತಿಯೊಂದು ಆಗು ಹೋಗುಗಳಿಗೂ ನಮ್ಮ ಎಲ್ಲ ಶಕ್ತಿ ಕೊಟ್ಟು ತಾಯಿ ಕನ್ನಡಾಂಬೆ ಆಶೀರ್ವಾದ ನಮ್ಮ ಮೇಲಿರಲಿ ಅಂತ ನಮ್ಮ ರಾಜ್ಯಾಧ್ಯಕ್ಷರ ಒಂದು ಆದೇಶ ಮೇರೆಗೆ 25 ವರ್ಷದ ಒಂದು ಹಬ್ಬವನ್ನು 25 ವರ್ಷದ ನಮ್ಮ ಸಂಘಟನೆ ಸ್ಟಾರ್ಟ್ ಆಗಿ 25 ವರ್ಷ ಆಯಿತು. ಆದ ಕಾರಣ ನಮ್ಮ ರಾಜ್ಯದ ಎಲ್ಲ ತಾಲೂಕು ಮತ್ತು ಜಿಲ್ಲಾ ಪದಾಧಿಕಾರಿಗಳು ಮತ್ತು ಎಲ್ಲರೂ ಬಂದು ಒಂದು ಹಬ್ಬವನ್ನು ಆಚರಣೆ ಮಾಡಬೇಕು ಅಂತಿಸಿ ನಮ್ಮ ರಾಜ್ಯಾಧ್ಯಕ್ಷರು ಆದೇಶ ಮಾಡಿದರು. ಅದೇ ಆದೇಶದಿಂದ ಏನೇನು ನಾವು ರಾಜ್ಯಾಧ್ಯಕ್ಷರು ಸಾಧನೆ ಮಾಡಿದ್ದಾರೆ ಮತ್ತು ನಮ್ಮ ಸಂಘಟನೆ ಏನೇನು ಕೆಲಸ ಮಾಡಿದೆ, ಪದಾಧಿಕಾರಿಗಳು ಇನ್ನೂ ಕೆಲಸ ಮಾಡಬೇಕು, ನಮ್ಮ ಕನ್ನಡ ಪರ ಹೋರಾಟಗಳಿರಬೇಕು. ಮೊನ್ನೆ ದಿನ ನಮ್ಮ ಮಾನ್ಯ ಸಿದ್ದರಾಮಯ್ಯ ಅವರಿಗೂ ಕೂಡ ನಮ್ಮ ರಾಜ್ಯಾಧ್ಯಕ್ಷರು ಒಂದು ಕನ್ನಡ ಪರ ಹೋರಾಟಗಾರ ಮೇಲೆ ಬಹಳ ಒಂದು ಕೇಸ್ಗಳಿದ್ವು, ಅವನ್ನೆಲ್ಲ ವಾಪಸ್ ತಗೋಬೇಕಂತ ಒಂದು ಹೋರಾಟದಲ್ಲಿ ಅದು ಕೂಡ ಜಯಪಾಲಿಸಿದ್ರು. ಅದೇ ರೀತಿಯಾದಂಥ ಇನ್ನೂ ತಾಲೂಕಿನಲ್ಲಿ ನಮ್ಮ ತಾಲೂಕಿನಲ್ಲಿ ನಮ್ಮ ಬೇಸಿಗೆ ಕಾಲದಲ್ಲಿ ನೀರಿನ ಅರವಟಿಕೆಗಳಾಗಿರ್ಬೋದು ಮತ್ತು ಕನ್ನಡ ಒಂದು ನಾಮಫಲಕವನ್ನು ಉಳಿಸುವಂಥ ಕೆಲಸಗಳಾಗಿರ್ಬೋದು, ಈ ಕೆಲಸಗಳನ್ನು ಮಾಡಬೇಕಂತ ಕೇಸಿ ಒಂದು ಸಭೆ ಕರೆದು ನಮಗೆ ಮುಂದಿನ ದಿನಮಾನಕ್ಕೆ ಇನ್ನೂ ಕನ್ನಡವನ್ನು ಉಳಿಸೋಣ, ಕನ್ನಡ ಬೆಳೆಸೋಣ ಅಂತ ಒಂದು ಉದ್ದೇಶವಾಗಿ ಈ ಹಬ್ಬವನ್ನು ಆಚರಣೆ ಮಾಡಬೇಕು. ಹಬ್ಬವನ್ನು ಆಚರಣೆ ಮಾಡುವುದರ ಮೂಲಕ ನಮ್ಮ ಸಂಘಟನೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕಂತ ನಮ್ಮ ರಾಜ್ಯದ ಆಶಯವಿದೆ. ಆ ಕಾರಣ ನಮ್ಮ ಪದಾಧಿಕಾರಿಗೆಲ್ಲರೂ ಬೆಂಬಲ ಇದೆ ಅಂತ ನಮ್ಮ ಮಾದೇಶ್ ಸರ್ಜಾಪುರ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಲಿಂಗಸೂರು. ಸರ್, ಅಧ್ಯಕ್ಷರು ಪೂರ್ತಿ ಕರ್ನಾಟಕ ಓಡಾಡಿ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ, ಅವ್ರಿಗೆ ಏನು ಹೇಳ್ತೀರಾ ಸರ್? ಸರ್, ನಮಗೆ ಅವರು ಇವತ್ತು ನಾವು ನೋಡ್ತಾ ಇರೋದಂತ ಇಂಥ ರಾಜ್ಯಾಧ್ಯಕ್ಷ ನಾವು ನೋಡೇ ಇಲ್ಲ. ಯಾಕೆ ನೋಡಿಲ್ಲ ಅಂದರೆ ಅವರು ಯಾವುದೇ ರೀತಿಯಿಂದ ಅವರು ಬಹಳ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಈಗಿನ ಒಂದು ವಿಚಾರದಲ್ಲಿ ಅಂತ ಇಂಥ ಒಂದು ರಾಜ್ಯಾಧ್ಯಕ್ಷರು ನಾವು ನೋಡ್ತಾ ಇರೋ ರಾಜ್ಯಾಧ್ಯಕ್ಷ ಹೇಗಿದ್ದಾರೆ ಅಂದರೆ ಬಹಳ ದೂರದಿಂದ ನೋಡ್ತಾ ಇದ್ದೀವಿ. ನಮ್ಮಂಥ ದೂರದಿಂದ ಬಂದಂಥ ಒಂದು ತಾಲೂಕು ಅಧ್ಯಕ್ಷರು ಪದಾಧಿಕಾರಿಗಳನ್ನ ಹತ್ತಿರದಿಂದ ಕರೆದು ನಮ್ಮ ಸಮಸ್ಯೆಗಳಾಗಿರ್ಬೋದು, ನಮ್ಮ ವಿಚಾರಗಳನ್ನ ಏನಾದಿದ್ರೆ ಈ ಥರ ಸಂಘಟನೆ ನಡೆಸ್ಕೊಂಡು ಹೋಗಿ ಅಂತ ಒಂದು ವಿಚಾರಗಳೇನಿದೆ, ಅದಕ್ಕೆ ನಮ್ಗೆ ಆ ರಾಜ್ಯಾಧ್ಯಕ್ಷರು ಇಂಥ ರಾಜ್ಯಾಧ್ಯಕ್ಷ ನಮಗೆ ಸಿಗಬೇಕಾಗಿತ್ತೆ, ನಮ್ಗೆ ಬಹಳ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀವಿ. ನಿಮ್ಮ ಕಡೆಯಿಂದ ಲಿಂಗಸೂರಲ್ಲಿ ಏನೆಲ್ಲ ಕೆಲಸ ಆಗಿದೆ ಸರ್? ಸರ್, ನಾವು ಕನ್ನಡ ಪರ ನಾಮಫಲಕವನ್ನು ಎಲ್ಲಿ ಯಾವುದೇ ಕನ್ನಡ ಪರ ನಮ್ಮ ನಾಮಫಲಕವನ್ನು ಎಲ್ಲಿ ಇಂಗ್ಲೀಷ್ ಭಾಷೆ ಇರುತ್ತೆ ಅಲ್ಲಿ ಅದ್ರ ಬಗ್ಗೆ ಹೋರಾಟ ಮಾಡಿದ್ದೀವಿ. ಯಾವುದೇ ಅನ್ಯಾಯ ಇರುತ್ತೆ ಅದರದ್ದು ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮಿಂದ ಸರ್ಕಾರಿ ಶಾಲೆಗಳಿಗೆ ಬಣ್ಣ ಹಚ್ಚೋದ್ರ ಮೂಲಕ ಸರ್ಕಾರಿ ಶಾಲೆಯನ್ನು ಉಳಿಸಬೇಕು. ಯಾಕಂದರೆ ಸರ್ಕಾರಿ ಶಾಲೆಯನ್ನು ಬರೀ ಒಂದು ಸರ್ಕಾರದ ಒಂದು ಕೆಲಸ ಅಲ್ಲ, ಇದು ಒಂದು ನಮ್ಮಂಥ ಹೋರಾಟದ ಕೆಲಸ ಅಂತ ಇರ್ತದೆ. ಯಾಕಂದರೆ ಸರ್ಕಾರ ಜೊತೆಗೆ ನಮ್ಮ ಸಂಘಟನೆ ಸೇರಿದಾಗ ಮಾತ್ರ ಕನ್ನಡ ಉಳಿಸೋಕ್ಕೆ ಸಾಧ್ಯ ಅಂತ ನಾವು ಕನ್ನಡ ಬಗ್ಗೆ ಭಾಳ ನಾವು ನಮ್ಮ ತಾಲೂಕಿನಲ್ಲಿ ಭಾಳ ಕನ್ನಡ ಬಗ್ಗೆ ನಾವು ಹೆಚ್ಚನ್ನು ಒತ್ತು ಕೊಡ್ತಾ ಇದ್ದೀವಿ. ಅದ ಕಾರಣಕ್ಕೆ ನಮ್ಮ ರಾಜ್ಯಾಧ್ಯಕ್ಷ ಇವತ್ತು ಕರೆದಿದ್ದಾರೆ. ನಾವೆಲ್ಲನೂ ಇವತ್ತಿನ ನಾವು ಅವರು ವಿಚಾರಗಳನ್ನು ತಿಳಿದುಕೊಂಡು ಇನ್ನೂ ನಮ್ಮ ತಾಲೂಕು ಮತ್ತು ರಾಜ್ಯಾದ್ಯಂತ ಕನ್ನಡವನ್ನು ಉಳಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಸರ್, ನಮ್ಮ ಬೆಂಗಳೂರಿಗೆ ತುಂಬಾ ಜನ ಆಚೆಯಿಂದ ಬರ್ತಾರೆ, ಕನ್ನಡ ಮಾತಾಡಲ್ಲ, ಅವ್ರಿಗೆ ಏನು ಹೇಳ್ತೀರಾ ಸರ್? ಸರ್, ಇದೀಗ ನಾವು ಕನ್ನಡ ಮಾತಾಡ್ಬೋದು, ಆ ಕನ್ನಡನ ಮಾತಾಡಿ. ನೀವು ಯಾರಾದರೂ ಬಂದು ನಮ್ಮ ದೇಶ ಹೆಂಗಿದೆ ಅಂದರೆ ಎಲ್ಲರಿಗೂ ಕೂಡ ನಮ್ಮ ದೇಶ ನಮಗೆ ಇರಲು ಜಾಗ ಕೊಟ್ಟಿದೆ. ನಮ್ಮ ಭಾಷೆನ ನೀವು ಬಂದು ಬಿಸ್ನೆಸ್ ಮಾಡಿ ಬೇಡ ಅನ್ನಲ್ಲ, ಬಟ್ ನಮ್ಮ ಭಾಷೆನ ಉಳಿಸ್ಬೇಕಂತ ನಮ್ದು ಅಷ್ಟೇ. ನಮ್ಮ ಭಾಷೆ ನೀವು ಯಾವುದೇ ಭಾಷೆದಾಗೆ, ಬಟ್ ನಮ್ಮ ಭಾಷೆ ಫಸ್ಟ್ ಆದ್ಯತೆ ಕೊಡಿ ಅಂತ ಹೇಳ್ತಾರೆ. ನಿಜ ಸರ್. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಮಾದೇಶ್, ರಕ್ಷಣಾ ವೇದಿಕೆ ಅಧ್ಯಕ್ಷರು, ತಾಲೂಕು ಲಿಂಗಸೂರು.